ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಸುಖವಾಗಿ, ಸಂತೋಷವಾಗಿ, ಆನಂದವಾಗಿ, ಆರೋಗ್ಯವಾಗಿ, ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆಯಿತಾ? ನೀವೆಲ್ಲ ಆ ಥರ ಸುಖವಾಗಿ, ಸಂತೋಷವಾಗಿ, ಆನಂದವಾಗಿರಬೇಕು ಅಂದರೆ ನಿಮ್ಮ ಕಷ್ಟಗಳು ಕಳೀಬೇಕು ಅಲ್ವಾ? ನಿಮ್ಮ ಕಷ್ಟಗಳು ಕಳೀಬೇಕು ಅಂದರೆ ನೀವೇನು ಮಾಡ್ತೀರಾ? ದೇವರಲ್ಲಿ ಪ್ರಾರ್ಥನೆ ಮಾಡ್ತೀರಾ, ಹರಕೆಗಳನ್ನು ಹೊತ್ಕೊಂಡಿರ್ತೀರಾ. ನಾನು ಇದು ಮಾಡ್ತೀನಿ, ಈ ದೇವಸ್ಥಾನಕ್ಕೆ ಬರ್ತೀನಿ, ಆ ಅಭಿಷೇಕ ಮಾಡಿಸ್ತೀನಿ, ತುಲಾಭಾರ ಮಾಡಿಸ್ತೀನಿ, ಕಾಲ್ನಡಿಗೆಯಲ್ಲಿ ಬರ್ತೀನಿ. ಈ ರೀತಿಯಾದಂಥ ನಿಮ್ಮದೇ ಇಷ್ಟ ದೈವಕ್ಕೆ ಏನೇನೋ ಪ್ರಾರ್ಥನೆಗಳನ್ನು ಮಾಡ್ಕೊಂಡಿರ್ತೀರ ಅಲ್ವಾ? ಆದರೆ ನೀವು ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಫೋಕಸ್ ಏನಿದೆ ನಿಮ್ಮ ಕಷ್ಟದ ಮೇಲೆ ಇದೆ ಹೊರತು ದೇವರ ಮೇಲಿಲ್ಲ. ದೇವರಿಗೆ ನಾವು ಇದನ್ನು ಮಾಡೋದ್ರಿಂದ ಸಂತೋಷ ಆಗುತ್ತಾ? ಯೂನಿವರ್ಸ್ಗೆ ಸಂತೋಷ ಆಗುತ್ತಾ? ನಾವು ಇದನ್ನೆಲ್ಲ ಮಾಡೋದ್ರಿಂದ ಈ ರೀತಿಯ ಹರಕೆಗಳು ಹೊತ್ಕೊಂಡು ನಾವೇನೋ ನೈವೇದ್ಯಗಳನ್ನು ಕೊಟ್ಟು ಅಥವಾ ಹುಂಡಿಗೆ ಅಷ್ಟು ಹಾಕ್ತೀನಿ ಇಷ್ಟು ಹಾಕ್ತೀನಿ ಅಂತ ಅಂದ್ಕೊಂಡು ಹಾಲಭಿಷೇಕ ಮಾಡಿಸೋದು, ಈ ಥರ ಎಲ್ಲ ಮಾಡೋದ್ರಿಂದ ದೇವರಿಗೆ ಸಂತೋಷ ಆಗುತ್ತಾ ಅನ್ನೋದನ್ನು ನೀವು ಯಾವಾಗಾದರೂ ಯೋಚನೆ ಮಾಡಿದ್ದೀರಾ? ಇಲ್ಲ. ನೀವು ಯೋಚನೆ ಮಾಡುವಾಗ ನಿಮ್ಮ ಮನಸ್ತತ್ವ ಹೇಗಿರುತ್ತೆ? ನಿಮ್ಮ ಕಷ್ಟದ ಮೇಲೇ ಇರುತ್ತೆ. ನಾನು ಇದನ್ನು ದೇವರಿಗೆ ಮಾಡಿದ್ರೆ ದೇವರು ನನ್ನ ಈ ಕಷ್ಟನ ತೀರಿಸ್ತಾರೆ ಅನ್ನೋದ್ರ ಮೇಲೆ ಇರುತ್ತೆ. ಹಾಗಾಗಿ ನಿಮ್ಮ ಕಷ್ಟದ ಮೇಲೇ ಫೋಕಸ್ ಮಾಡಿಕೊಂಡು ದೇವರಿಗೆ ಇದನ್ನು ಕೊಡ್ತೀರ. ಆವಾಗ ಖಂಡಿತ ದೇವರಿಗೆ ಖುಷಿ ಆಗಲ್ಲ. ಹಾಗಾದರೆ ಏನು ಮಾಡಿದ್ರೆ ದೇವರು ಖುಷಿ ಪಡ್ತಾರೆ? ನಾವೇನು ಮಾಡಬೇಕು? ಇನ್ನೂ ಎಷ್ಟು ಭಕ್ತಿಯಿಂದ ಬೇಡ್ಕೋಬೇಕು? ಇನ್ನೂ ಏನೆಲ್ಲ ಮಾಡಿದ್ರೆ ದೇವರು ಇಂಪ್ರೆಸ್ ಆಗ್ತಾರೆ, ನಮಗೆ ನಾವು ಬೇಡಿದ್ದನ್ನು ಕೊಡ್ತಾರೆ ಅಂತ ಕೇಳ್ತೀರಾ? ನೀವೇನೂ ಮಾಡಬೇಡಿ ಸ್ನೇಹಿತರೆ. ಭಕ್ತಿಯಿಂದ ದೇವರನ್ನ ಏನು ಕೇಳ್ಕೊತೀರೋ ಕೇಳ್ಕೊಳ್ಳಿ. ಆದರೆ ದೇವರಿಗೆ ಲಂಚ ಕೊಡಬೇಡಿ. ನನ್ನ ಕಷ್ಟನ ನೀನು ನಿವಾರಿಸಿದ್ರೆ ನಾನು ನಿನಗೆ ಇದು ಕೊಡ್ತೀನಿ ಅಂತ ಅಂದರೆ ಅದು ನೀವು ಲಂಚ ಕೊಟ್ಟಂಗೆ. ಹಾಗೆ ಮಾಡೋ ಬದಲು ಸೇವೆ ಮಾಡಿ. ಸೇವೆ ಅಂದರೆ ಇವಾಗ ಯಾರೋ ಕಷ್ಟದಲ್ಲಿರ್ತಾರೆ, ಅವ್ರು ನಮಗೆ ಗೊತ್ತಿಲ್ಲ, ನಿಮ್ಮ ಕೈಲಾದಷ್ಟು ಓಡಿ ಹೋಗಿ ಸೇವೆ ಮಾಡಿ. ಅದರಲ್ಲಿ ದೇವರಿರ್ತಾ ಖುಷಿ ಪಡ್ತಾರೆ. ಆವಾಗ ನೀವು ಕೇಳದೇ ಇದ್ದರೂ ನಿಮಗೆ ಬೇಕಾಗಿರೋದನ್ನು ಕೊಡ್ತಾರೆ. ರೋಡಲ್ಲಿ ಯಾರೋ ಬಿದ್ದೋಗಿರ್ತಾರೆ, ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ. ಆವಾಗ ನೀವು ದೇವರಿಗೆ ಎಷ್ಟೇ ಚಿನ್ನದ ಕಿರೀಟ, ವಜ್ರದ ಕಿರೀಟ ಕೊಟ್ಟರು ದೇವರು ಇಂಪ್ರೆಸ್ ಆಗಲ್ಲ. ನೀವು ದೇವಸ್ಥಾನಕ್ಕೆ ಹೋಗದೇ ಇದ್ದರು ಅಲ್ಲಿ ಯಾರೋ ಬಿದ್ದೋಗಿದ್ದಾರೆ, ಓಡಿ ಹೋಗಿ ಅವ್ರಿಗೆ ಸಹಾಯ ಮಾಡಿ. ಆ ಮನುಷ್ಯನಲ್ಲಿ ದೇವರಿರ್ತಾರೆ, ಆ ದೇವರು ಖುಷಿ ಪಡ್ತಾರೆ. ಅಲ್ಲಿ ಯಾವುದೋ ಒಂದು ಏನೋ ಒಂದು ಇನ್ನೊಂದೇನೋ ಒಂದು ಮಗು ಸಡನ್ನಾಗಿ ಆ ರೋಡಲ್ಲಿ ಅಳ್ತಾ ಇದೆ, ತಪ್ಪೋಗಿದೆ, ಹೋಗಿ ಆ ಮಗುಗೆ ಸಹಾಯ ಮಾಡಿ. ಮನೆಯಲ್ಲಿ ಅದು ಅಂತೆಲ್ಲ ಕೇಳಿಬಿಟ್ಟು ಆ ಮಗುಗೆ ಸಹಾಯ ಮಾಡಿ. ಆ ಮಗುವಿನಲ್ಲಿರುವಂಥ ದೇವರು ಸಹಾಯ ನಿಮಗೆ ಬೇಕಾಗಿರೋದನ್ನು ಕೊಡ್ತಾರೆ. ಸೊ ಈ ರೀತಿ ಪ್ರತಿಯೊಂದು ಮನುಷ್ಯನಲ್ಲಿ ದೇವರಿದ್ದಾರೆ. ದೇವರು ಬರೀ ದೇವಸ್ಥಾನದಲ್ಲಿರೋ ಆ ವಿಗ್ರಹದಲ್ಲಿ ಮಾತ್ರ ಇಲ್ಲ, ಪ್ರತಿ ಮನುಷ್ಯನಲ್ಲಿ ದೇವರಿದ್ದಾರೆ. ಕೆಟ್ಟ ಮನುಷ್ಯನಲ್ಲಿ ಕೂಡ ದೇವರಿದ್ದಾರೆ. ಆದರೆ ಅವನಲ್ಲಿರೋ ಒಳ್ಳೆತನನ ಮುಚ್ಚಿಟ್ಟು ಬರೀ ಅವನಲ್ಲಿರೋ ಕೆಟ್ಟತನನ ಹೊರಗೆ ಹಾಕಿರ್ತಾನೆ ಅಷ್ಟೇ. ಹಾಗಾಗಿ ನಾವು ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವರನ್ನ ನೋಡಬೇಕು. ನಮ್ಮ ಫ್ಯಾಮಿಲಿನೇ ಆಗಲಿ. ಈಗ ನಾನೇ ಏನು ಮಾಡ್ತೀನಿ ಗೊತ್ತಾ? ನನ್ನ ಗಂಡ ಹೆಂಡತಿ ಅಂದಮೇಲೆ ಜಗಳ ಬಂದೇ ಬರುತ್ತಲ್ವ ಯಾರಿಗೇ ಆದರೂ. ನಾನು ಎಷ್ಟೇ ಕೋಪ ಮಾಡ್ಕೊಳ್ದೇ ಇದ್ರೂ ಈಗ ಅವ್ರಿಗೆ ಹೊರಗಡೆ ಎಷ್ಟೋ ಟೆನ್ಷನ್ಸ್ ಇರುತ್ತೆ. ಆ ಟೆನ್ಷನ್ಸಿಂದ ಬರ್ತಾರೆ, ನಮ್ಮ ಮೇಲೆ ಏನೋ ಒಂದು ರೇಗ್ತಾರೆ. ನಾವು ನಮ್ಮ ತಪ್ಪಿದೆಯಾ ಇಲ್ವಾ ಅಂತ ಅದನ್ನು ನಾವು ತಕ್ಕಡಿಲಿ ಹಾಕಿ ತೂಗೋ ಬದಲು ನಾನೇನು ಮಾಡ್ತೀನಿ, ಆ ಟೈಮಲ್ಲಿ ಸೈಲೆಂಟಾಗಿ ಇದ್ಬಿಡ್ತೀನಿ. ನನ್ನದೇ ತಪ್ಪಿದ್ರೂ ಅಥವಾ ನನ್ನದೇ ತಪ್ಪಿಲ್ಲದೇ ಇದ್ರೂ ಅವ್ರ ಕೋಪ ಬಂದಾಗ ನಾನು ಸೈಲೆಂಟ್ ಆಗಿಬಿಡ್ತೀನಿ. ಆಮೇಲೆ ಅದು ಎಲ್ಲ ಅವರೂ ಸೈಲೆಂಟ್ ಈಗ ನಮ್ಮ ಕಡೆಯಿಂದ ಏನಾದರೂ ರಿಯಾಕ್ಷನ್ ಬಂದರೆ ತಾನೇ ಅವ್ರ ಕಡೆಯಿಂದನೂ ಒಂದು ರಿಯಾಕ್ಷನ್ ಬರುತ್ತೆ. ನಾನು ಸೈಲೆಂಟ್ ಆಗಿಬಿಟ್ಟಾಗ ಅವ್ರಿಗೇನು ಮಾತಾಡಬೇಕು ಗೊತ್ತಾಗಲ್ಲ, ಅವರು ಸೈಲೆಂಟ್ ಆಗಿಬಿಡ್ತಾರೆ. ಮಾರನೇ ದಿನ ಬಂದು ಅವರಾಗವ್ರೆ ಇಲ್ಲ ಅಥವಾ ಸಂಜೆ ಬಂದು ಅವರಾಗವ್ರೆ, ಅಯ್ಯೋ ಆವಾಗಲೇ ನಾನು ಕೂಗಾಡಿಬಿಟ್ಟೆ, ಸಾರಿ ಅಂತಂತಾರೆ. ಆವಾಗ ನಾನು ಹೌದಾ ಕೂಗಾಡಿದ್ಯಾ ಯಾವಾಗ ಅಂತ ಅನ್ಸುತ್ತೆ. ಯಾಕಂದರೆ ನಾನು ಅದನ್ನು ತಲೆಗೆ ತಗೊಂಡಿಲ್ಲ. ನನ್ನ ತಲೆಯಲ್ಲಿ ಇನ್ನೂ ಒಳ್ಳೆ ವಿಷಯಗಳಿದೆ, ಅದನ್ನೆಲ್ಲ ತುಂಬಿಸ್ಕೊಳ್ಳೋಷ್ಟು ಜಾಗ ಇಲ್ಲ ನನ್ನ ತಲೆಯಲ್ಲಿ.
ಅಂದರೆ ನೀವೆಲ್ಲನೂ ಈ ರೀತಿ ಮಾಡಬೇಕು ಅಂತೆಲ್ಲ ನಾನು ಹೇಳ್ತಿರೋದು, ನಾನು ಹೀಗೆ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಸೊ ನಾವು ದೇವರಿಗೆ ಏನು ಮಾಡಬೇಕು ಅಂದರೆ, ನೀವು ದೇವ್ರಿಗೇನು ಮಾಡಬೇಡಿ, ಭಕ್ತಿಯಿಂದ ಇಲ್ಲಿವರೆಗೂ ನನಗೇನೇನು ಕೊಟ್ಟಿದೆಯೋ ಅದಕ್ಕೆಲ್ಲದಕ್ಕೂ ತುಂಬ ಹೃದಯದ ಧನ್ಯವಾದಗಳು ಅಂತ ಇಲ್ಲಿವರೆಗೂ ನಿಮಗೆ ಕೊಟ್ಟಿರೋ ಪ್ರತಿ ಒಂದಕ್ಕೂ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ. ಆದರೆ ನೀವು ದೇವ್ರಿಗೆ ಮಾಡಬೇಕಾಗಿರೋಂಥ ಸೇವೆಗಳನ್ನು ನಿಮ್ಮ ಒಂದು ಮನುಷ್ಯನಿಗೆ, ನಿಮ್ಮ ಸುತ್ತೂ ಇರುವಂಥ ಮನುಷ್ಯನಿಗೆ ಮಾಡಿ. ಈಗ ನಮ್ಮ ಮನೆಯಲ್ಲಿ ನನ್ನ ಕೈಯಲ್ಲಿ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ಮನೆಗೆ ಕೆಲಸ ಮಾಡೋಕ್ಕೆ ಬರ್ತಾರೆ. ಅವ್ರು ಕೆಲಸ ಮಾಡೋಕ್ಕೆ ಅಂತಲೇ ಇದ್ದಾರೆ ಅಂತ ನಾನು ಪ್ರತಿಯೊಂದು ಕೆಲಸ ಅವ್ರ ಮೇಲೆ ಹಾಕಲ್ಲ. ಅವ್ರದ್ದೇ ಕೆಲಸ ಆದ್ರೂ ನನ್ನ ಕೈಲಿ ಮಾಡೋಕ್ಕಾಗತ್ತೆ ಅನ್ನೋಂಗಿದ್ರೆ ನಾನು ಅವ್ರ ಜೊತೆ ಸೇರ್ಕೊಂಡು ಮಾಡ್ತೀನಿ. ಅವ್ರಿಗೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಆ ಮೊಮೆಂಟಲ್ಲಿ. ಅಮ್ಮ ನಿಮ್ಮ ಕೈಲಾಗಲ್ಲ, ನೀವು ಯಾಕೆ ಮಾಡ್ತೀರಾ, ನೀವು ಕೂತ್ಕೊಳ್ಳಿ ನಾನು ಮಾಡ್ತೀನಿ ಅಂತಾರೆ. ಇಲ್ಲ ಅಮ್ಮ ಪರವಾಗಿಲ್ಲ, ನಾನು ಸುಮ್ಮನೆ ತಾನೇ ಕೂತಿದ್ದೀನಿ, ನನ್ನ ಕೈಲಿ ಆದಷ್ಟು ಮಾಡ್ತೀನಿ ಅಂತ ಹೇಳಿ ಮಾಡಿದಾಗ ಅಷ್ಟೇ ನಾವು ಮಾಡಬೇಕಾಗಿರೋ ಸಹಾಯ. ಅವ್ರಿಗೆ ಆ ಸಣ್ಣ ಸಹಾಯ ಮಾಡಿದಾಗ ಅವ್ರಿಗೇನಿಲ್ಲ, ಪಾತ್ರೆ ತೊಳೆದು ಅಲ್ಲಿಟ್ಟಿರ್ತಾರೆ, ಆ ಪಾತ್ರೆನ ಒರೆಸಿ ಎತ್ತಿಡೋದು ನನಗೆ ಕಷ್ಟನಾ? ಇಲ್ಲ ತಾನೆ. ಈ ರೀತಿಯಾದ ಸಣ್ಣ ಪುಟ್ಟ ಸಹಾಯ ಹೊರಗಡೆ ಎಲ್ಲೋ ಯಾವ ರೀತಿಯಾದ ಸಹಾಯನಾದರೂ ಆಗಿರಲಿ, ಯಾರೋ ಕಣ್ಣು ಕಾಣಿಸಲ್ಲ, ರೋಡ್ ಮೇಲೆ ಹೋಗ್ತಿದ್ದಾರೆ, ಈಗ ಸೈಡಿಗೆ ಬನ್ನಿ, ಇದು ಫುಟ್ಪಾತು, ಇಲ್ಲಿ ಹೋಗಿ, ಅಥವಾ ರೋಡ್ ಕ್ರಾಸ್ ಮಾಡಬೇಕಾ, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ. ಈ ರೀತಿಯಾದಂಥ ಒಂದು ಸಣ್ಣ ಸಹಾಯ ಸಾಕು. ವಯಸ್ಸಾದವರು ಎಲ್ಲೋ ನಿಂತಿರ್ತಾರೆ, ಆಟೋಗೋಸ್ಕರ ನಿಂತಿರ್ತಾರೆ, ಆಟೋ ಸಿಗ್ತಾ ಇರಲ್ಲ, ಒಂದು ನಿಮಿಷ ನಾನು ಆಟೋನ ಕರಿತೀನಿ ಅಂತ ಹೇಳಿ ಒಂದು ಆಟೋನ ಕರೆದು ಅವ್ರನ್ನ ಹತ್ತಿಸಿ ಅವ್ರಿಗೆ ಎಷ್ಟು ಖುಷಿ ಪಡ್ತಾರೆ. ಆ ಖುಷೀಲಿರ್ತಾರೆ ದೇವರು. ಆ ದೇವರು ನೀವು ಕೇಳದೇನೆ ನಿಮಗೆ ಎಲ್ಲವನ್ನೂ ಕೊಡ್ತಾರೆ. ಹಾಗಂತ ನೀವು ದೇವ್ರನ್ನ ಪೂಜೆ ಮಾಡಬೇಡಿ ಅಂತ ಖಂಡಿತ ನಾನು ಹೇಳಲ್ಲ. ಮಾಡಲೇಬೇಕು, ಯಾಕೆಂದರೆ ಅವರಿಲ್ಲ ಅಂದರೆ ನಾವಿಲ್ವಲ್ಲ, ಅವ್ರಿಗೆ ಪೂಜೆ ಮಾಡಲೇಬೇಕು. ನಿಮ್ಮ ಸಂತೋಷಕ್ಕಾಗಿ ಮಾಡಿ, ನಿಮ್ಮ ಕಷ್ಟಗಳನ್ನು ಕಳಿಬೇಕು ಅಂತ ಮಾಡಬೇಡಿ. ಅರ್ಥ ಆಗ್ತಿದೆಯಾ? ನೀವು ದೇವರಿಗೆ ಲಂಚ ಕೊಡಬೇಡಿ. ಮನಸ್ಫೂರ್ತಿಯಾಗಿ ದೇವರಲ್ಲಿ ನಾವು ಐಕ್ಯ ಆಗಬೇಕು, ಒಂದಾಗಬೇಕು ದೇವರಲ್ಲಿ. ಆ ರೀತಿಯಾದ ಒಂದು ಭಕ್ತಿ ಇರಬೇಕು. ಆ ಭಕ್ತಿಲಿ ಏನೇ ಅಪೇಕ್ಷೆ ಇರಬಾರ್ದು, ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು. ನಾನು ಇದನ್ನು ಮಾಡ್ತೀನಿ, ನೀನು ನನಗಿದು ಕೊಡು ಅನ್ನೋವಂಥದ್ದು ಒಂದು ಬಾರ್ಗೇನ್ ಇರಬಾರ್ದು. ಒಂದು ಬಿಸ್ನೆಸ್ ಆಗುತ್ತೆ ಅದು ದೇವರ ಜೊತೆ. ಈ ರೀತಿಯಾದ ಬಿಸ್ನೆಸ್ ಇರಬಾರ್ದು ಅಂತ ಹೇಳೋದು ನಾನು. ಸ್ವಚ್ಛವಾದ ಮನಸ್ಸಿನಿಂದ ದೇವರನ್ನ ದೇವರಾಗಿ ಪೂಜೆ ಮಾಡಿ. ಆದರೆ ನಮ್ಮ ಸಾಟಿ ಮನುಷ್ಯನಲ್ಲಿ ದೇವರನ್ನ ನೋಡಿ. ಅವರು ಯಾರೇ ಆಗಿರಲಿ, ಯಾವುದೇ ರೀತಿಯಾದ ಕಷ್ಟಪಡ್ತಾ ಇರಲಿ, ನಮ್ಮ ಕೈಲಾದಷ್ಟು, ನಮ್ಮ ಕೈ ಮೀರಿ ನಾವು ಸಹಾಯ ಮಾಡೋದಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಿದಾಗ ಆ ಮನುಷ್ಯನಲ್ಲಿರೋವಂಥ ದೇವರು ಖುಷಿ ಪಡ್ತಾರೆ. ಆಗ ನಾವು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸು ನಿಸ್ವಾರ್ಥವಾಗಿ ಪೂಜೆ ಮಾಡಿರ್ತೀವಲ್ಲ, ಆ ದೇವರು ಬಂದು ನಾವು ಕೇಳದೇನೆ ನಮಗೇನು ಬೇಕೋ ಎಲ್ಲ ಕೊಡ್ತಾರೆ. ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ನೋಡಿ. ನನಗೆ ಈಶ್ವರ ಅಂದರೆ ಪಂಚಪ್ರಾಣ. ಏನೇ ಕೆಲಸ ಮಾಡಲಿ ಅದರಲ್ಲಿ ನಾನು ಈಶ್ವರನ ನೋಡ್ತೀನಿ. ಇದು ಮಾಡಿದರೆ ನನ್ನ ಈಶ್ವರ ಖುಷಿ ಪಡ್ತಾರಾ, ಇದು ಮಾಡಿದರೆ ನನ್ನ ಶಿವನಿಗೆ ಸಂತೋಷ ಆಗುತ್ತಾ ಅಂತ ಯೋಚನೆ ಮಾಡ್ತಿರ್ತೀನಿ. ಅವತ್ತೊಂದಿನ ಒಂದು ಶಿವರಾತ್ರಿ ಇತ್ತು. ಫ್ಯಾಮಿಲೀಲಿ ಎಲ್ಲರೂ ಫುಲ್ ಫ್ಯಾಮಿಲಿ ಸೇರಿಕೊಂಡು ಯಾವುದೋ ಈಶ್ವರನ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರೆದ್ರು. ನಾನು ಯೋಚನೆ ಮಾಡಿದೆ, ಅಯ್ಯೋ ಬರಬೇಕಾ ಅಂತ. ಎಲ್ಲರೂ ಈಶ್ವರ ಅಂದರೆ ಪ್ರಾಣ ಅಂತೀಯ, ಏನು ಮೆಡಿಟೇಷನ್ಗಳು ಮಾಡ್ತೀಯ, ಅದು ಮಾಡ್ತೀಯ, ಇದು ಮಾಡ್ತೀಯ, ಮತ್ತು ಈಶ್ವರನ ದೇವಸ್ಥಾನಕ್ಕೆ ಕರೆದರೆ ಇಷ್ಟು ಯೋಚನೆ ಮಾಡ್ತಿದ್ಯಾ ಅಂದರು. ಇಲ್ಲ ನಾನು ಬರಲ್ಲ, ನೀವು ಹೋಗಿ ಅಂದೆ. ನಾನು ಯಾಕೆ ಬರಲ್ಲ ಅಂದೆ ಗೊತ್ತಾ? ನಾನು ದಿನದಲ್ಲಿ ನನಗೆ ಯಾವಾಗ ಟೈಮ್ ಇರುತ್ತೋ, ಒಂದು 5 ನಿಮಿಷ ಟೈಮ್ ಸಿಕ್ಕಿದ್ರೂ ಸಾಕು, ಕೂತ್ಕೊಂಡು ಒಬ್ಬಳೇ ನನ್ನ ಪಾಡಿಗೆ ನನ್ನ ಮನಸ್ಸಲ್ಲೇ ಆ ಈಶ್ವರನ ಜೊತೆ ಮಾತಾಡ್ತಾ ಇರ್ತೀನಿ. ಎಷ್ಟು ಮಾತಾಡ್ತೀನಿ ಅಂದರೆ ನನಗೇನೋ ಅವ್ರು ನನಗೆಲ್ಲದಕ್ಕೂ ರಿಪ್ಲೈ ಕೊಡ್ತಿದ್ದಾರೆ, ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ. ಎಸ್ಪೆಷಲಿ ಒಂದು 1 ಅವರ್ ಆದರೂ ಮೆಡಿಟೇಷನ್ ಮಾಡ್ತೀನಿ. ಆ ಮೆಡಿಟೇಷನ್ ಮಾಡೋ ಟೈಮಲ್ಲಿ ಆ ಈಶ್ವರ ನನ್ನ ಜೊತೆ ಇರ್ತಾರೆ ಅನ್ನೋದು ನನ್ನ ಗಟ್ಟಿಯಾದ ನಂಬಿಕೆ. ಆವತ್ತು ನಾನು ಶಿವರಾತ್ರಿ ಅಲ್ವಾ, ಇವತ್ತು ಜಾಸ್ತಿ ಮೆಡಿಟೇಷನ್ ಮಾಡಬೇಕು, ಈಗ ನನ್ನ ಮೆಡಿಟೇಷನ್ ಟೈಮ್ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೆ ಮನಸ್ಸಲ್ಲಿ. ಯಾಕೋ ತುಂಬ ಬಲವಾಗಿ ಅನ್ನಿಸ್ತಾ ಇತ್ತು, ಈಗ ಮೆಡಿಟೇಷನ್ ಮಾಡಲೇಬೇಕು, ಈಶ್ವರನ್ ನನಗಾಗಿ ಕಾಯ್ತಾ ಇದ್ದಾರೆ, ನಾನು ಈಶ್ವರನ ಜೊತೆ ಮಾತಾಡಬೇಕು ಅನ್ನೋದು ಒಂದಿತ್ತು ಮನಸ್ಸಲ್ಲಿ. ಆ ಟೈಮಲ್ಲೇ ಇವ್ರು ದೇವಸ್ಥಾನಕ್ಕೆ ಕರೆದ್ರು. ನಾನು ಬರಲ್ಲ ಅಂದೆ. ಅವರೆಲ್ಲ ಹೋದರು.
ಹೋದ್ಮೇಲೆ ನಾನು ಕೂತ್ಕೊಂಡೆ, ಮೆಡಿಟೇಷನ್ ಮಾಡಿಕೊಂಡೆ, ಒಬ್ಬಳೇ ಮನಸ್ಸಲ್ಲಿ ದೇವ್ರನ್ನ ನೋಡಿಕೊಂಡೆ, ದೇವ್ರಿಗೆ ಆರತಿ ಮಾಡಿಕೊಂಡೆ, ದೇವ್ರಿಗೆ ಏನೇನು ನೈವೇದ್ಯಗಳನ್ನು ಕೊಡಬೇಕು ಅಂತ ಅನಿಸುತ್ತೋ ನಾನು ರಿಯಲ್ಲಾಗಿ ಮಾಡೋಕ್ಕಾಗದೇ ಇರೋದನ್ನ ಎಲ್ಲ ಮಾಡಿದೆ. ಫುಲ್ ಖುಷಿ ಆಯಿತು. ಅವರೆಲ್ಲ ದೇವಸ್ಥಾನದಿಂದ ಎಷ್ಟು ಖುಷಿಯಾಗಿ ವಾಪಸ್ ಬಂದರೋ ಅದಕ್ಕಿಂತ ಡಬಲ್ ಖುಷಿಯಾಗಿತ್ತು ನನಗೆ. ಅವತ್ತು ರಾತ್ರಿ ಮಲ್ಕೊಂಡಾಗ ನಿದ್ದೆಯಲ್ಲಿ ಮಲಗೋ ಟೈಮಲ್ಲೇ ನನಗೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ನಾನಿವತ್ತು ದೇವ್ರನ್ನ ನೋಡಿದೆ, ನನ್ನ ಈಶ್ವರನ ಜೊತೆ ನಾನು ಮಾತಾಡಿದೆ ಅಂತೆಲ್ಲ ನನಗೆ ಖುಷಿ ಇತ್ತಲ್ಲ. ಮಲ್ಕೊಂಡಾಗ ಕನಸಲ್ಲಿ ನನಗೆ ಆ ಈಶ್ವರ ಏನೋ ರಿಯಲ್ಲಾಗಿ ಬಂದು ದರ್ಶನ ಕೊಟ್ಟಂತೆ ಒಂದು ಅನುಭವ ಆಯಿತು. ಒಂಥರ ಮೈಯೆಲ್ಲ ಜುಮ್ಮನೆ ಈಗಲೂ ನೆನೆಸ್ಕೊಂಡ್ರೆ. ಅದು ಯಾಕೆ ಅಂದರೆ ನಾನು ಅವ್ರಿಗೆ ಹೇಳಿದೆ ಅಲ್ವಾ, ನಾನು ಎಷ್ಟು ನಂಬಿಕೆಯಿಂದ ಹೇಳಿದೆ, ಇಲ್ಲ ನಾನು ಈಶ್ವರನ ಜೊತೆ ಕನೆಕ್ಟ್ ಆಗಬೇಕು, ನೀವು ಹೋಗಿ ನಾನು ಬರಲ್ಲ ಅಂತ ಹೇಳಿಬಿಟ್ಟು ನಾನು ಈಶ್ವರನ ಜೊತೆ ಕನೆಕ್ಟ್ ಆದ್ನಲ್ಲ, ಆದ್ದರಿಂದನೇ ಈಶ್ವರನಿಗೆ ಖುಷಿಯಾಗಿ ನನಗೆ ದರ್ಶನ ಕೊಟ್ಟಿದ್ದಾರೆ. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ದೇವ್ರ ಹತ್ರ ಹೋಗಿನೇ ದೇವ್ರ ಮುಂದೆ ನಿಂತ್ಕೊಂಡು ದೇವರಿಗೆ ಅಭಿಷೇಕಗಳನ್ನು ಮಾಡಿ ನೈವೇದ್ಯಗಳನ್ನು ಕೊಟ್ಟು ಕಾಸ್ಟ್ಲಿ ಪೂಜೆಗಳನ್ನು ಮಾಡಿದ್ರೇ ದೇವರು ನಮಗೆ ಕೊಡ್ತಾರೆ ಅನ್ನೋದು ಸುಳ್ಳು. ನಾವು ಯಾವುದೇ ಒಂದು ಬೇಡಿಕೆ ಇಲ್ಲದೆ ದೇವ್ರನ್ನ ದೇವರಾಗಿ ಹೋಗಿ ಪೂಜೆ ಮಾಡಬೇಕು ಭಕ್ತಿಯಿಂದ. ನೀನು ನನಗೆ ನಾನು ನಿನ್ನ ಮಗು, ನೀನು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದೆಯಾ, ಅದಕ್ಕೆ ನನಗೆ ಕೃತಜ್ಞತೆ ಹೇಳೋದು ಬೇಡವಾ ನಾನು ನಿನಗೆ, ಅದಕ್ಕೆ ಬಂದಿದ್ದೀನಿ. ಈ ರೀತಿಯಾದ ಒಂದು ಭಾವನೆ ಇರಬೇಕು ನಿಮಗೆ. ಈ ರೀತಿ ಮಾಡಿದಾಗ ನಿಮಗೆ ಏನೋ ನಿಮ್ಮ ಕಷ್ಟ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ನಿಸ್ತಾ ಇಲ್ವಾ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರ್ತಾ ಇಲ್ವಾ? ಯಾಕೆಂದರೆ ಮೊದಲಿಂದ ಅದೊಂದು ರೂಢಿ ಮಾಡ್ಕೊಂಬಿಟ್ಟಿದ್ದೀರಲ್ವ ದೇವರಿಗೆ. ನಾನೊಬ್ಬ ಏನೋ ಈ ಪೂಜೆ ಮಾಡಿಸ್ತೀನಿ, ಒಂದು 1000 ರೂಪಾಯಿ ಕೊಟ್ಟು ಆ ಪೂಜೆ ಮಾಡಿಸ್ತೀನಿ, ನನಗೆ ಈ ಕಷ್ಟ ಹೋಗಬೇಕು ಅಂತೆಲ್ಲ ಅಂದ್ಕೊಂಡು ಅದೇ ಅಭ್ಯಾಸದಲ್ಲಿರ್ತೀರಲ್ವ. ಇವಾಗ ಅಭ್ಯಾಸ ಚೇಂಜ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದರೆ ನೀವೊಂದು ಕೆಲಸ ಮಾಡ್ಬೋದು. ಎಲ್ಲಿರ್ತೀರೋ ನಿಂತಲ್ಲೇ ಅದೇ ಜಾಗದಿಂದನೇ ನಿಮ್ಮಲ್ಲಿರುವಂಥ ಯಾವುದಾದ್ರೂ ಒಂದು ನೆಗೆಟಿವ್ ಎಮೋಷನ್, ಕೋಪ ಅನ್ನೋದು ಅಂದ್ಕೊಳ್ಳಿ, ನಿಮಗೆ ವಿಪರೀತ ಕೋಪ ಬರ್ತಾ ಇರುತ್ತೆ ಅಂದ್ಕೊಳ್ಳಿ, ಆ ದೇವರಲ್ಲಿ ಕೇಳ್ಕೊಳ್ಳಿ, ನಾನು ಈ ಕೋಪನ ನಿನಗೋಸ್ಕರ ಬಿಟ್ಬಿಡ್ತೀನಿ ದೇವ್ರೆ, ನಿನಗೋಸ್ಕರ ನಾನು ಇಲ್ಲಿವರೆಗೂ ಏನೂ ಮಾಡಿಲ್ಲ, ನೀನು ಕೊಟ್ಟಿರೋ ದುಡ್ಡನ್ನೇ ನಿನಗೆ ಖರ್ಚು ಮಾಡೋದು ನನಗಿಷ್ಟ ಇಲ್ಲ, ನನ್ನಲ್ಲಿರೋ ಈ ನೆಗೆಟಿವ್ನ ನಾನು ನಿನಗೆ ಕೊಟ್ಟುಬಿಡ್ತಾ ಇದ್ದೀನಿ, ಅರ್ಪಿಸ್ಬಿಡ್ತಾ ಇದ್ದೀನಿ ಅಂತ ಅಂದ್ಕೊಂಬಿಡಿ. ಆದರೆ ನೀವು ಎಷ್ಟು ಡೆಡಿಕೇಟೆಡ್ ಆಗಿ ನೀವು ಅರ್ಪಣೆ ಮಾಡಿರ್ತೀರೋ ಅದಕ್ಕೆ ಕಟ್ಟು ಬಿದ್ದು ಇರಬೇಕು ಲೈಫ್ ಲಾಂಗ್. ಅಂದರೆ ಅದನ್ನು ನೆನ್ಪಿಟ್ಕೋಬೇಕು. ಮತ್ತು ಅಲ್ಲಿ ದೇವ್ರ ಹತ್ರ ಹೇಳ್ಬಿಟ್ಟು ಮತ್ತೆ ಮನೆಗೆ ಬಂದು ಮಕ್ಕಳ ಮೇಲೆ ಕೋಪ ಮಾಡ್ಕೊಳ್ಳೋದು, ಗಂಡ ಅಥವಾ ಹೆಂಡತಿ ಮೇಲೆ ಕೋಪ ಮಾಡ್ಕೊಳ್ಳೋದು, ಈ ರೀತಿ ಮಾಡಬಾರ್ದು. ಆವಾಗ ನೀವು ಮನಸ್ಫೂರ್ತಿಯಾಗಿ ದೇವ್ರಿಗೆ ಸಮರ್ಪಣೆ ಮಾಡಿಲ್ಲ. ಈಗ ಕಾಶಿಗೆ ಹೋದರೆ ಏನಾದರೂ ಇಷ್ಟಪಟ್ಟಿರೋದನ್ನು ಬಿಟ್ಬಿಟ್ಟು ಬರಬೇಕು ಅಂತಾರೆ, ಈ ತಿನ್ನೋದ್ರಲ್ಲಿ ಅದು ಬಿಟ್ಬಿಟ್ಟು ಬರ್ತಾರೆ, ಏನೇ ಆಗಲಿ ಆಮೇಲೆ ಅದನ್ನು ಮುಟ್ಟೋದೇ ಇಲ್ವಲ್ಲ. ಆ ರೀತಿಯಾದ ಡೆಡಿಕೇಶನ್ ಇರಬೇಕು. ಕೋಪನ ಬಿಡ್ತೀನಿ ಅಂತ ಅಂದ್ಕೊಂಡ್ರೆ ಕಂಪ್ಲೀಟಾಗಿ ಬಿಟ್ಬಿಡಬೇಕು. ಯಾರು ಏನೇ ಮಾಡಲಿ, ಯಾರು ಎಷ್ಟೇ ಕೆಣಕಲಿ ನಿಮಗೆ ಕೋಪ ಬರಲ್ಲ, ಒಂದು ಕಿರುನಗೆ ಬರುತ್ತೆ, ಸಮಾಧಾನದಿಂದ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತೀರಾ, ಖುಷಿಯಾಗಿರ್ತೀರ, ನಗ್ನಗ್ತಾ ಇರ್ತೀರಾ, ಸಮಾಧಾನವಾಗಿರ್ತೀರ. ಎಲ್ಲರಿಗೂ ನಿಮ್ಮ ಒಂದು ಚೇಂಜ್ ತುಂಬ ಇಷ್ಟ ಆಗೋಕ್ಕೆ ಶುರು ಆಗುತ್ತೆ. ಯಾರೆಲ್ಲ ನಿಮ್ಮ ಜೊತೆ ಮಾತಾಡ್ತಾ ಇರಲಿಲ್ವೋ ಅವರೆಲ್ಲ ಬಂದು ಮಾತಾಡೋಕ್ಕೆ ಶುರು ಆಗ್ತಾರೆ. ಈ ರೀತಿ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಇಲ್ಲಿ ನೀವೇನು ಮಾಡಿದ್ದೀರಾ, ದೇವರಿಗೆ ನಿಮ್ಮಲ್ಲಿರುವಂಥ ಒಂದು ನೆಗೆಟಿವಿಟಿನ ಬಿಟ್ಕೊಟ್ಟಿದ್ದೀರಾ. ಆದ್ದರಿಂದ ನಿಮ್ಮ ಲೈಫಲ್ಲಿ ಇಷ್ಟಿಷ್ಟು ಒಳ್ಳೆಯದಾಗ್ತಿದೆ. ಅರ್ಥ ಆಗ್ತಿದೆಯಾ? ದೇವರು ಈ ರೀತಿ ಕೊಡ್ತಾರೆ ನಮಗೆ. ದೇವರು ಇಂಪ್ರೆಸ್ ಆಗೋದು ಇಂಥದ್ರಲ್ಲೇ ಹೊರತು ನಾವು ಮಾಡೋ ಅಭಿಷೇಕಗಳಲ್ಲ, ನಾವು ಕೊಡೋ ಲಂಚಗಳಲ್ಲ. ನಿಮ್ಮಲ್ಲಿ ಏನಾದರೂ ಒಂದು ಕೆಟ್ಟ ಚಟ ಇದೆಯಾ, ಅದನ್ನು ಬಿಡಿಬೇಕಾರೆ ಎಷ್ಟೊಂದು, ನಾನು ಯಾವುದನ್ನು ಇವಾಗ ಸ್ಪೆಸಿಫಿಕ್ಕಾಗಿ ಹೇಳಕ್ಕೆ ಹೋಗಲ್ಲ. ನಾವು ಇವಾಗ ಬರೀ ಸುಳ್ಳನ್ನೇ ಜಾಸ್ತಿ ಹೇಳ್ತಿದ್ರೆ ಅದು ಕೂಡ ಒಂದು ಕೆಟ್ಟ ಚಟನೇ ಅಲ್ವಾ. ಇದನ್ನು ಬಿಟ್ಟಾಕ್ತೀನಿ ಅಂತ ದೇವ್ರಿಗೋಸ್ಕರ ನೀವೇನಾದರೂ ಮಾಡಬೇಕು ಅಂದ್ಕೊಂಡಾಗ ಈ ರೀತಿಯಾದ ಒಂದನ್ನು ಅದನ್ನು ಬೇರೆಯವ್ರ ಹತ್ರ ಹೇಳ್ಕೊಬೇಕಾಗಿರೋ ಅವಶ್ಯಕತೆಯೂ ಇಲ್ಲ. ನಾನು ದೇವರಲ್ಲಿ ಈ ಥರದನ್ನು ಬಿಡ್ತೀನಿ ಅಂತ ಹೇಳಿದೆ ಅದಕ್ಕೆ ಬಿಡ್ತಾ ಇದ್ದೀನಿ, ಇದೆಲ್ಲ ಬೇಕಾಗಿಲ್ಲ. ನೀವು ದೇವರು,
ನಿಮ್ಮಿಬ್ಬರ ಮಧ್ಯೆ ಇರುವಂಥ ಕನೆಕ್ಷನ್, ನೀವು ಯೂನಿವರ್ಸ್ ಅಥವಾ ನೀವು ನಂಬುವಂಥ ನಿಮ್ಮ ಇಷ್ಟ ದೈವ, ನಿಮಗಿರುವಂಥ ಒಂದು ಕನೆಕ್ಷನ್. ಆ ಕನೆಕ್ಷನ್ನಲ್ಲಿ ಅವ್ರಿಗೋಸ್ಕರ ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ತಾ ಇದ್ದೀರಾ. ಯಾಕೆಂದರೆ ಅವ್ರನ್ನ ನೀವೇ ಇಂಪ್ರೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಇಂಪ್ರೆಸ್ ಮಾಡೋದಕ್ಕೆ ನೀವು ಅವ್ರಿಗೆ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಲಂಚ ಕೊಡೋ ಬದಲು ಈ ರೀತಿಯಾದ ನಿಮ್ಮಲ್ಲಿರುವಂಥ ಒಂದು ನೆಗೆಟಿವಿಟಿನ, ಯಾವುದಾದ್ರೂ ಒಂದು ನೆಗೆಟಿವ್ ವಿಷಯನ ಬಿಡ್ತಾ ಇದ್ದೀರಾ. ಅದನ್ನು ಬಿಟ್ಟು ಲೈಫ್ ಲಾಂಗ್ ಅದಕ್ಕೆ ನೀವು ಸ್ಟಿಕ್ ಆನ್ ಆಗಿದ್ದೀರಾ. ಅಂದರೆ ನೀವೇನು ಬಿಟ್ಟಿದ್ದೀರೋ ಅದನ್ನು ಯಾವಾಗಲೂ ನೆನ್ಪಿಟ್ಕೊಂಡು ಮತ್ತೆ ಅದನ್ನು ಮಾಡೋಕ್ಕೆ ಹೋಗಲ್ಲ ಲೈಫಲ್ಲಿ. ಯಾವುದೋ 1-2 ಸಲ ಅದನ್ನು ಬಂದುಬಿಟ್ರೂ ಇಮಿಡಿಯೇಟಾಗಿ ನಿಮ್ಮನ್ನು ನೀವೇ ಸರಿ ಮಾಡ್ಕೊಳ್ತೀರಾ. ಆಯಿತಾ? ನೀವು ದೇವರಿಗೆ ಹುಂಡೀಲಿ ಒಂದು 500 ರೂಪಾಯಿ, 1000 ರೂಪಾಯಿ ಅಥವಾ 100 ಈ ಥರ ಹಾಕಲೇಬೇಕು ಅಂತ ನಿಮ್ಮ ಮನ್ಸಿಗೆ ಬಂದುಬಿಟ್ಟಿದ್ಯಾ? ಆವಾಗ ಆ ಹುಂಡೀಲಿ ಹಾಕಬೇಡಿ. ಅದೇ ದುಡ್ಡಲ್ಲಿ ಯಾರಾದರೂ ಬಡ ಮಕ್ಕಳಿಗೆ ಒಂದು ಸಹಾಯ ಮಾಡಿ, ಬಟ್ಟೆನೋ ತಿಂಡಿನೋ ಅಥವಾ ಅವ್ರಿಗೆ ಓದೋಕ್ಕೆ ಬುಕ್ಸು ಈ ಥರ ಏನಾದರೂ ತಕ್ಕೊಡಿ. ಅದರಲ್ಲಿ ದೇವ್ರು ಇರ್ತಾರೆ. ಆ ದೇವರಿಗೆ ನೀವು ಮಾಡಿದ ಈ ಸೇವೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ, ನಿಮಗಿದು ಬೇಕು ಅಂದ್ಕೊಳ್ಳೋಕೆ ಮುಂಚೆನೇ ದೇವ್ರು ನಿಮ್ಗದು ಕೊಟ್ಟಿರ್ತಾರೆ. ಬೇಕಾದ್ರೆ ನೀವು ನೆಕ್ಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿ ನೋಡಿ. ದೇವ್ರಿಗೆ ಇಂಥದ್ದು ಇಷ್ಟು ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ? ಬೇಡ, ಹಾಕಬೇಡಿ. ಇವಾಗ ನಾನು ಏನು ಮಾಡಿದೆ, ರೀಸೆಂಟಾಗಿ ನಮ್ಮ ಮನೇಲಿ ಕೆಲಸ ಮಾಡೋರು ತಿರುಪತಿಗೆ ಹೋಗ್ತೀನಿ ಅಂದರು. ಅವರು ಯಾರ್ಯಾರ ಮನೇಲಿ ಕೆಲಸ ಮಾಡ್ತಾರೋ ಎಲ್ಲರ ಮನೇಲೂ ಹೇಳಿದರು. ಎಲ್ಲರೂ ಅವ್ರಿಗೆ 500 ರೂಪಾಯಿ ಕೊಟ್ಟರು ಅಲ್ಲಿ ಹುಂಡಿಗೆ ಹಾಕೋಕ್ಕೆ. ನಾನೇನು ಮಾಡಿದೆ, ಅವ್ರಿಗೆ 500 ರೂಪಾಯಿ ಹುಂಡಿಗೆ ಹಾಕೋಕ್ಕೆ ಕೊಟ್ಟಿಲ್ಲ. ಅವ್ರು ಹೋಗಿ ಬಂದಮೇಲೆ 500 ರೂಪಾಯಿ ಕೊಟ್ಟು, ಇದನ್ನು ನಿಮ್ಮ ಖರ್ಚಿಗೆ ಇಟ್ಕೊಳ್ಳಿ, ನಿಮಗೇನಾದರೂ ಬೇಕಾಗಿರೋ ಹಣ್ಣು ಇದೆ, ಟ್ಯಾಬ್ಲೆಟ್ಸು ಇಂಥದ್ದೆಲ್ಲ ತಗೊಳ್ಳಿ ಅಂತ ಕೊಟ್ಟೆ. ಅವ್ರಿಗೆ ಎಷ್ಟು ಖುಷಿ ಆಯಿತು. ಆ ಒಂದು ಸಣ್ಣ ಪುಟ್ಟ ಖುಷಿ ಇದೆಯಲ್ಲ ಅವ್ರ ಮುಖದಲ್ಲಿ, ಅದರಲ್ಲಿ ದೇವರಿರ್ತಾರೆ. ನಮ್ಮ ಸೇವೆ ನಾವು ದೇವರಿಗೆ ಈ ರೀತಿ ಮಾಡಿದಾಗ ದೇವರು ತುಂಬಾ ಇಂಪ್ರೆಸ್ ಆಗಿಬಿಡ್ತಾರೆ. ಅದು ಯೂನಿವರ್ಸ್ ಆಗಲಿ ದೇವರಾಗಲಿ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿಬಿಟ್ಟು ನಾವು ಬೇಕು ಅಂತ ಕೇಳೋ ಅವಶ್ಯಕತೆ ಇಲ್ಲದೇ ಅವ್ರು ನಮಗೆ ಕೊಟ್ಟಿರ್ತಾರೆ ಎಲ್ಲನೂ. ಇನ್ನು ನಾನು ಕೆಲವ್ರನ್ನ ನೋಡಿದ್ದೀನಿ, ಅವ್ರು ಏನು ಮಾಡ್ತಾರೆ ಗೊತ್ತಾ, ಹೊರಗಡೆ ಸ್ನೇಹಿತರ ಜೊತೆ ಇದ್ದಾಗ ತೋರಿಕೆಗೋಸ್ಕರ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾರೆ. ಅದೇ ಮನೆಗೆ ಬಂದು ಗಂಡನೋ ಹೆಂಡ್ತಿನೋ ಅತ್ತೆನೋ ಮಾವನೋ ಮಕ್ಕಳೋ ಅಥವಾ ತಂದೆ ತಾಯಿ ಈ ಥರ ಫ್ಯಾಮಿಲಿಲಿರೋರು ಒಂದು ಸಣ್ಣ ಸಹಾಯ ಕೇಳಿದ್ರೂ ಮಾಡಲ್ಲ. ನನ್ನ ಕೈಲಾಗಲ್ಲ ಹೋಗು ಅಂತ ಹೋಗ್ತಾ ಇರ್ತಾರೆ. ಇಲ್ಲೇನಾಯಿತು, ಅವ್ರ ತೋರಿಕೆ ಸಹಾಯ ವೇಸ್ಟು. ಅವ್ರಿಗೆ ದೇವ್ರೂ ಆ ಕಡೆ ಇಂಪ್ರೆಸ್ ಆಗಿರಲ್ಲ, ಈ ಕಡೆ ಇವ್ರು ಮಾಡಿರೋ ಸಹಾಯನೂ ಇವ್ರಿಗೆ ಒಳ್ಳೇದು ಮಾಡಲ್ಲ. ಅದಕ್ಕೆ ತೋರಿಕೆಯಿಂದ ಮಾಡಬೇಡಿ, ಮನಸ್ಫೂರ್ತಿಯಿಂದ ಮಾಡಿ. ನಾವು ದೇವ್ರನ್ನ ಇಂಪ್ರೆಸ್ ಮಾಡಬೇಕು ಅಂದರೆ ಯಾವಾಗಲೂ ತಾಯಿ ಹೃದಯ ಹೊಂದಿರಬೇಕು, ಅಂದರೆ ಕರುಣೆಯಿಂದ ಇರಬೇಕು. ತಾಯಿ ಹೇಗೆ ತನ್ನ ಮಕ್ಕಳ ಮೇಲೆ ಕರುಣೆಯಿಂದ ಇರ್ತಾಳೋ, ಆ ಮಕ್ಕಳು ತಪ್ಪೇ ಮಾಡಿದ್ರೂ ಅವಳಿಗೆ ಅದು ತಪ್ಪು ಅಂತ ಅನಿಸಲ್ಲ, ಕೋಪ ಬರಲ್ಲ. ಆ ಮಕ್ಕಳ ಮೇಲೆ ಅಷ್ಟು ಪ್ರೀತಿ ಇರುತ್ತೆ. ಏನೇ ಆಗಲಿ ಆ ಮಕ್ಕಳ ಮೇಲೆ ಒಂಚೂರು ಹುಷಾರಿಲ್ಲ ಅಂದರೆ ಅವಳ ಪ್ರೀತಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಒಂಚೂರು ಅವ್ರು ಬೇಜಾರಾಗಿದ್ರು ಹೇಳ್ದೇನೆ ಆ ತಾಯಿ ಅರ್ಥ ಮಾಡ್ಕೊಂಡ್ಬಿಡ್ತಾಳೆ, ಅವ್ರಿಗೇನು ಬೇಕೋ ಅದು ಮಾಡ್ತಾಳೆ. ಅವ್ರ ಹೊಟ್ಟೆ ತುಂಬಿದೆಯಾ ಇಲ್ವಾ ಅಂತ ಕೂಡ ಈ ತಾಯಿಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ. ತಾಯಿ ಅಂದರೆ ಒಂಥರ ದೇವರಿದ್ದಂಗೆ ಅಲ್ವಾ. ಅದೇ ಹೃದಯ ನಮಗೆ ಎಲ್ಲರ ಮೇಲೂ ಇರಬೇಕು, ಆ ಕರುಣೆ, ಆ ಮಮತೆ, ಆ ಪ್ರೀತಿ ಅನ್ನೋದು. ಆವಾಗ ನಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಆವಾಗ ನೀವು ಆ ರೀತಿಯಾದ ಒಂದು ಮೆಂಟಾಲಿಟಿ ಇದ್ದಾಗ ಸುಖವಾಗಿ, ಸಂತೋಷವಾಗಿ, ಆನಂದವಾಗಿ, ಆರೋಗ್ಯವಾಗಿ ಅಷ್ಟೈಶ್ವರ್ಯಗಳನ್ನು ಪಡ್ಕೊಂಡು ಹಾಗೆ ಇರ್ತೀರ ನೀವು. ಯಾಕೆ ಗೊತ್ತಾ, ನೀವು ಈ ರೀತಿಯಾದ ಒಂದು ಮೆಂಟ್ಯಾಲಿಟಿಯಲ್ಲಿದ್ದಾಗ ಆಟೋಮ್ಯಾಟಿಕ್ಕಾಗಿ ನಿಮ್ಮ ವೈಬ್ರೇಷನ್ನು ತುಂಬ ಹೈಯಲ್ಲಿರುತ್ತೆ, ನಿಮ್ಮ ಆರಾ ಬ್ರೈಟಾಗಿರುತ್ತೆ, ನಿಮ್ಮ 7 ಚಕ್ರಾಸನ್ನು ಓಪನ್ ಆಗಿರುತ್ತೆ, ಅವೇ ಜಾಗೃತಿಯಲ್ಲಿರುತ್ತೆ. ಈ ರೀತಿ ಎಲ್ಲನೂ ಒಳ್ಳೆಯದೇ ಮಾಡ್ತಾ ಇದ್ದಾಗ, ಎಲ್ಲ ಚೆನ್ನಾಗಿದ್ದಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಯಾಕಾಗಲ್ಲ ಹೇಳಿ? ಈ ಕಡೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇರಿ, ಆ ಕಡೆ ಪಡ್ಕೊಳ್ತಾ ಇರಿ ಅಷ್ಟೇ. ಕಷ್ಟ ಅನ್ನೋದು ದೂರ, ಆನಂದ ಅನ್ನೋದು ಹತ್ತಿರ ಅಲ್ವಾ. ನಾನು ಇವತ್ತು ಈ ವಿಡಿಯೋ ಮಾಡೋದಕ್ಕೂ ಒಂದು ರೀಸನ್ ಇದೆ. ಏನು ಗೊತ್ತಾ, ನಿನ್ನೆ ನಾನು ಸುಮ್ಮನೆ ಹೀಗೆ ಹೊರಗಡೆ ಕೂತ್ಕೊಂಡು ಬಾಲ್ಕನಿಲಿ ನೋಡ್ತಾ ಇದ್ದೆ. ನಮ್ಮ ರೋಡಲ್ಲಿ ಲಾಸ್ಟಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆ ಕನ್ಸ್ಟ್ರಕ್ಷನ್ ನಡೆಯೋ ಜಾಗದಲ್ಲಿ ಅಲ್ಲಿ ನೋಡ್ಕೊಳ್ಳೋದಕ್ಕೆ ಅಂತ ಒಂದು ಪುಟ್ಟ ರೂಮ್ ಥರ ಹಾಕಿ ಅಲ್ಲಿ ಇರ್ತಾರಲ್ವ ಕೆಲಸ ಮಾಡೋರು. ಅವ್ರಿಗೆ ಪಾಪ ಏನೂ ಇರಲ್ಲ, ಇರೋದಕ್ಕೆ ಮನೆ ಇರಲ್ಲ, ಏನೂ ಇಲ್ಲ, ಸಣ್ಣ ರೂಮಲ್ಲೇ ಇರ್ತಾರೆ. ಅವರು
ಅವರ ಬಿಲ್ಡಿಂಗ್ ಎದುರುಗಡೆನೆ ಹಣ್ಣು ಮಾರೋ ಒಂದು ಲೇಡಿ ಇದ್ಲು. ಆ ಲೇಡಿ ಮಗುಗೆ ಜ್ವರ ಇತ್ತು. ಜ್ವರದಲ್ಲಿ ಆ ಮಗುನ ಅಲ್ಲೇ ಫುಟ್ಪಾತ್ ಮೇಲೆ ಮಲಗಿಸ್ಕೊಂಡೇ ಹಣ್ಣು ಮಾರ್ತಾ ಇದ್ಲು. ಈ ಕನ್ಸ್ಟ್ರಕ್ಷನ್ ಮಾಡ್ತಿರೋ ಬಿಲ್ಡಿಂಗಲ್ಲಿ ಅವ್ರಿಗೆ ಏನೂ ಇಲ್ದಿದ್ರು ಆ ಒಂದು ಹೆಂಗಸು ಗಂಜಿ ಮಾಡ್ಕೊಂಡು ಹೋಗಿ ಆ ಮಗುಗೆ ಕುಡಿಸ್ಬಿಟ್ಟು ಬರ್ತಿದ್ರು. ಆವಾಗ ನನಗನ್ನಿಸ್ತು, ಎಷ್ಟು ಒಂದು ಕರುಣೆ ಅಲ್ವಾ ಇವರಿಗೆ. ಅವ್ರಿಗೆ ಏನೂ ಇಲ್ದಿದ್ರು ಅವ್ರಿಗೆ ಊಟಕ್ಕಿದೆಯೋ ಇಲ್ವೋ, ಅಯ್ಯೋ ಪಾಪ ಆ ಮಗು ಜ್ವರ ಬಂದು ಮಲಗಿದೆ ಅಲ್ಲಿ ಅಂತ ಹೋಗಿ ಗಂಜಿ ಕೊಟ್ಟರು ನೋಡಿ. ಅವ್ರಿಗೆ ಎಷ್ಟು ಸಿಗುತ್ತೆ ಅಂದರೆ ಲೈಫಲ್ಲಿ ಅವ್ರು ಕೇಳಿದಷ್ಟು ಸಿಗುತ್ತೆ. ಯಾಕೆಂದರೆ ಅವ್ರಿಗೆ ದೇವ್ರಿಗೆ ಅಷ್ಟು ಸೇವೆ ಮಾಡಿದ್ದಾರೆ ಯಾರು ಕೇಳದೇನೆ. ಅದಕ್ಕೆ ನನಗನ್ನಿಸ್ತು ಇವ್ರು ಇವಾಗ ದೇವ್ರನ್ನ ಎಷ್ಟು ಇಂಪ್ರೆಸ್ ಮಾಡಿದಾರಲ್ವಾ ಅಂತ. ಸೊ ನಿನ್ನೆಯಿಂದ ನಾನು ಯೋಚನೆ ಮಾಡಿ ಈ ವಿಡಿಯೋನ ಇವತ್ತು ನಿಮಗೆ ಮಾಡ್ತಿದ್ದೀನಿ. ಸೊ ಇವಾಗ ನಾನೇನು ಹೇಳಿದ್ನೋ ಅದರಲ್ಲಿ ನಿಮಗೇನು ಅರ್ಥ ಆಯಿತೋ ಅದನ್ನು ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊಂಡು ನಿಮ್ಮ ಯೂನಿವರ್ಸ್ಗೆ ಅಥವಾ ನಿಮ್ಮ ದೇವರಿಗೆ ಯಾವ ರೀತಿಯಾದ ಸೇವೆ ಮಾಡ್ತೀರೋ, ಹೇಗೆ ಇಂಪ್ರೆಸ್ ಮಾಡ್ತೀರೋ ಅನ್ನೋದು ನಿಮಗೆ ಬಿಟ್ಟಿದೆ. ನೀವು ಎಷ್ಟೆಲ್ಲ ದೇವ್ರನ್ನ ಅಥವಾ ಯೂನಿವರ್ಸ್ನ ಇಂಪ್ರೆಸ್ ಮಾಡ್ತೀರೋ ಅಷ್ಟು ಬೇಗ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ನೆರವೇರ್ತಾ ಹೋಗುತ್ತೆ. ಓಕೆನಾ? ಸೊ ಈಗ ನೀವು ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮಲ್ಲಿರುವಂಥ ನೆಗೆಟಿವಿಟಿನ ಒಂದೊಂದು ಹಾಗೆ ಬಿಡ್ತಾ ಹೋಗಿ ಪಾಸಿಟಿವ್ ಆಗಿರಿ. ಮತ್ತು ಎಲ್ಲ ಪಾಸಿಟಿವಿಟಿನೂ ನಿಮ್ಮ ಲೈಫಲ್ಲಿ ನೀವು ಪಡ್ಕೊಂಡು ಸುಖವಾಗಿ ಸಂತೋಷವಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಸ್ನೇಹಿತರೆ. ಧನ್ಯವಾದಗಳು.